RSS ಸಭೆ ಬಳಿಕವೇ ಗೌರಿ ಲಂಕೇಶ್ ಹತ್ಯೆಯಾಗಿದೆ ಅಂತಾರೆ. ಈಗ ಅವರದ್ದೇ ಸರ್ಕಾರ ಇತ್ತಲ್ವಾ, ಅಂದ್ರೆ ಅವರ ಹತ್ಯಾದಂತ ಸಂದರ್ಭದಲ್ಲೂ ಕೂಡ ಅವರದ್ದೇ ಸರ್ಕಾರ ಇತ್ತಲ್ವಾ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಕೊಲೆಯಾದ ಬಳಿಕ ಅದನ್ನ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಇವರೇನ ಜಾತ್ಯತೀತರು, ಇದರಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಧಾರವಾಡದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. RSS ಬಗ್ಗೆ BK ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಸಂಘದ ವಿರೋಧಿಗಳು ಅಂತ ಗೊತ್ತೇ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ BK ಹರಿಪ್ರಸಾದ್ ಈ ಸಂಘದ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು, ಅದಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ, ಕೇಳೋಣ ಬನ್ನಿ. 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು BJP ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಸೊ ಅದರಿಂದ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ರಾಜಕಾರಣ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಭ್ರಷ್ಟರಿಂದ ತುಂಬಿರ್ತಕ್ಕಂಥದ್ದು. ರಾಜಕಾರಣ ಭ್ರಷ್ಟರಿಂದ ತುಂಬಿತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಇಂಥ ಭ್ರಷ್ಟರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದನ್ನು ಪರ್ಮಿಷನ್ ಕಡ್ಡಾಯ ತಗೊಂಡು ಅಲ್ಲ, ಅವರು RSSನ ವಿರೋಧಿಗಳಂತ ಗೊತ್ತೇ ಇದೆ. ಆದ್ದರಿಂದ ಅವರಿಂದ ನಾವೇನು ಅಪೇಕ್ಷೆ ಮಾಡಲ್ಲ. ಆದರೆ RSSಸು ಹಿಂದೂ ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ. ಹಿಂದೂ ಕಾರ್ಯಕ್ರಮ ಮಾಡ್ತಿದ್ರು, ಇವತ್ತು ಮಾಡ್ತಾರೆ, ನಾಳೆನೂ ಇರ್ತಾರೆ. ಆದ್ದರಿಂದ RSS ಮುಂದೆ ಈ ಥರ ಭಾಳಷ್ಟು ಹೇಳಿಕೆಗಳು, ಭಾಳಷ್ಟು ವಿರೋಧಗಳನ್ನು ಎದುರಿಸೇ RSSಸು ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ, RSSಸು ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ.